ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಸಿದ್ದರಾಮಯ್ಯರು ಮತ್ತೊಮ್ಮೆ ಅಹಿಂದ ಮೂಮೆಂಟ್ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಆಲ್ರೆಡಿ ರೆಡಿ ಆಗಿದ್ದೀನಿ ಅನ್ನುವಂಥ ಮೆಸೇಜು ಕೊಟ್ಟಿದ್ದಾರೆ. ಅಹಿಂದ ಮೂಮೆಂಟ್ ಅಹಿಂದರಿಗೆ ಅಂದರೆ ಹಿಂದುಳಿದವರಿಗೆ OBCಗಳಿಗೆ ಎಷ್ಟು ಹೆಲ್ಪ್ ಆಗ್ತದೋ ಗೊತ್ತಿಲ್ಲ ಈ ಮೂಮೆಂಟು. ಬಟ್ ಅವ್ರ ಪರವಾಗಿ ಒಂದು ಧ್ವನಿ ಇದಪ್ಪ ನಮ್ಮದು ತೋರಿಸುವಂಥ ಕೆಲಸವನ್ನು ನಿನ್ನೆಲ್ಲ ನಮ್ಮ ಸಿದ್ದರಾಮಯ್ಯವರು ಮಾಡ್ತಾನೆ ಇರ್ತಾರೆ. ಆಲ್ರೆಡಿ ಈ ಒಂದು ಹಿಂದುಳಿದ ಆಯೋಗದ ಮೂಲಕ ರಿಸರ್ವೇಷನ್ ಬಗ್ಗೆಯೂ ಒಂದಿಷ್ಟು ಪ್ರಯತ್ನ ಮಾಡಿದ್ದಾರೆ ಹಿಂದಿನ ತಮ್ಮ ಆಡಳಿತ ಅವಧಿಯಲ್ಲಿ. ಈಗ ಯಾಕಂದ್ರೆ ನಾವು ಭಾಳ ಸಲ ನೋಡಿದ್ವಿ, ಸಿದ್ದರಾಮಯ್ಯ ಕಳಕಳಿಯೋದಿಲ್ಲ ಅಂತಲ್ಲ, ಬಿದ್ದ ಸಮುದಾಯದ ಬಗ್ಗೆ ಆ ಸಮುದಾಯದ ಬಂದಂಥವ್ರು ಇರೋದರಿಂದಾಗಿ ಜೊತೆಗೆ ಕಾಳಜಿ ಇದೆ, ಸಮಾಜವಾದಿಗಳಿದ್ದಾರೆ. ಆದರೆ ಈಗ ಅಹಿಂದ ಮೂಮೆಂಟ್ ಮತ್ತೆ ಮಾಡುವ ಅವಶ್ಯಕತೆ ಇದೆ. ಯಾಕಂದ್ರೆ ಅವ್ರು ಹೇಳಿದ್ರೆ ಅವ್ರದ್ದು ಸರ್ಕಾರ ಅದ, ಅವರು ಇದ್ದಾರೆ, ಅವರ ಮಾಡಿದ ಮುಖ್ಯಮಂತ್ರಿಗಳು ಇದ್ದಾರೆ. ಇವತ್ತು ಅವ್ರಗಳಿಂದ ಕೆಲಸ ಮಾಡಿಸಬೇಕಾಗಿತ್ತಲ್ಲ. ಯಾಕೆ ಈ ಮಾತಿಂದ ಈಗ ಸಹಜದ DK ಅವರು ಸಹಿತ ಅವರಿಂದ ದೂರ ಸರಿತಾ ಇದ್ದಾರೆ ಅನ್ನುವಂಥ ಭಾವ ಬರಲಾಗ್ತದೆ ಅವ್ರಿಗೆ. ಏನೋ ಒಂದಿಷ್ಟು ಒಳ್ಳೆಯ ಸಮಯವೋ ಕೆಟ್ಟ ಸಮಯವೋ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಮೂಡಿರ್ಬೋದು. ಆದ್ರೆ ಇವತ್ತು ಮತ್ತೆ ಮರಳಿ ಅಹಿಂದ ಮೂಮೆಂಟ್ ಮಾಡಬೇಕಾಗಿ ಇವತ್ತು ಕರ್ನಾಟಕದಲ್ಲೇ ಅಂತ ಸ್ವತಃ ಅವರು ಇದ್ದಾರೆ. ಮತ್ತು ಈವನ್ ರಾಹುಲ್ ಗಾಂಧಿ ಅವರು ಸಹಿತ ಇವತ್ತು ಪದೇ ಪದೇ ಮೇಲೆ ಮಾತಾಡೋದು ಈ ಹಿಂದುಳಿದ ಸಮುದಾಯದ ಬಗ್ಗೆನ ಮಾತಾಡ್ತಾ ಇರ್ತಾರೆ. ಅಂದಾಗ ಕೆಲಸ ಮಾಡಬೇಕಾಗಿದ್ದ ಪಕ್ಷ ಇವತ್ತು ಆಳದ್ದೆಲ್ಲದ ಕಾಂಗ್ರೆಸ್ ಪಕ್ಷ ಅಷ್ಟು ಅದ್ರ ಬೇಗನೆ ಅದನ್ನು ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಿ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಈಗಾಗಲೇ ಡಿಸೈಡ್ ಮಾಡಿದ್ರು ಅದು ಒದಗಿಸ್ಬೇಕಾಗಿತ್ತು, ಅದಕ್ಕೆ ಲಕ್ಷ್ಯ ಆಗಬೇಕಾಗಿತ್ತು. ಮತ್ತು ಆಲ್ರೆಡಿ DK ಅವರಾದ ಸಹಿತ ಆ ಕೆಲಸವನ್ನು ಮುತುವರ್ಜಿವಹಿಸಿ ಮಾಡಬೇಕಾಗಿತ್ತು. ಅದು ಇನ್ನೂ ಯಾಕೋ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಆದಷ್ಟು ಅಹಿಂದ ಮೂಮೆಂಟನ್ನು ಬದಿ ಸರಿಸ್ತಾ ಇದ್ದಾರೆ DK ಅವರು ಅನ್ನುವಂಥದ್ದು. ಅದೆಲ್ಲರಿಗಿಂತ ಮುಖ್ಯವಾಗಿ ಇವತ್ತಂತೂ ಆರಂಭದಲ್ಲಿ ಹೇಳಿದಂಗೆ ಅದು ಮೇಲೆ ಹೇಳುವಂಗೆ ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯ ಭಯ ಅಂತಿ DK ಅವ್ರಿಗೆ ಅದ, ಕಾಂಗ್ರೆಸ್ ಪಕ್ಷಕ್ಕೂ ಅದ. ಮತ್ತು ಈ ನೆಲೆಗಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆದರೂ ಸಹಿತ ಸಿದ್ದರಾಮಯ್ಯರನ್ನ ಅತೃಪ್ತಿಪಡಿಸೋದು ಬೇಡ ಅನ್ನುವಂಥ ಮೆಸೇಜು ಕೊಟ್ಟಿದ್ದಾರೆ, ಸುದ್ದಿಗಳಿದ್ದಾವೆ DK ಅವರಿಗೆ. ಹೀಗಾಗಿ DK ಅವರು ಆದಷ್ಟು ಸಿದ್ದರಾಮಯ್ಯ ಜೊತೆಗೆ ಹೊಂದಾಣಿಕೆ ಹಾಕೊಂಡು ಹೋಗ್ಬೋದು ಅಂತ ಲೆಕ್ಕಿದ್ರೂ ಸಹ ಈಗಾಗಲೇ SC ಮಾದೇವಪ್ಪನವ್ರಿಗೆ ಆಗಿರ್ಬೋದು, ಇನ್ನುಳಿದವ್ರಿಗೆ ಆಗಿರ್ಬೋದು, ಅವ್ರ ಫ್ರೆಂಡ್ಸ್ಗೆ ಇಲ್ಲೇ ಕ್ಯಾಬಿನೆಟ್ಗೆ ಅವಕಾಶ ಕೊಟ್ಟಿಲ್ಲ ಅನ್ನುವ ಅಸಮಾಧಾನವೂ ಅವರಿಗೆಲ್ಲ ಸಿದ್ದರಾಮಯ್ಯನವ್ರಿಗೆ. ಆ ಒಂದು ಅಸಮಾಧಾನ ಕಾರಣಕ್ಕಾಗಿ ಈ ಒಂದು ಮತ್ತೆ ಅಹಿಂದ ಮೂಮೆಂಟ್ ಮಾಡಬೇಕು ಅನ್ನುವಂಥ ಮಾತಾಡ್ತಿದ್ದಾರೆ. ಇದರಿಂದ ಸಹಜದ ಸ್ವಾರ್ಥದ್ರನ ಯಾವುದಾದ್ರು ಒಂದು ಸಾಧನೆಗಳಾಗ್ತಾ ಇರ್ತಾವೆ. ಆ ನೆಲೆಗಟ್ಟಿನಲ್ಲಿ ನಾವು ಇವತ್ತು ಈ ಅಹಿಂದ ಮೂಮೆಂಟನ್ನು ನೋಡಬೇಕಾಗಿದೆ. ಬಟ್ ಇದರಿಂದ ಸಿದ್ದರಾಮಯ್ಯರಿಗೆ ಮಾತ್ರ ಹೆಲ್ಪ್ ಆಗ್ಬೋದು, ಮ್ಯಾಕ್ಸಿಮಮ್ ಸಿದ್ದರಾಮಯ್ಯ ರಾಜಕೀಯಕ್ಕೆ ಹೆಲ್ಪ್ ಆಗ್ಬೋದು. ಅದೇ ಕಾರಣಕ್ಕೆ ಜನಕ್ಕೂ ಹೆಲ್ಪ್ ಆಗೋ ಸಾಧ್ಯತೆಗಳು ಇದ್ದಾವೆ, ಇಲ್ಲ ಅಂತಲ್ಲ. ಯಾಕಂದ್ರೆ DK ಅವರದ್ದು ಮಾಡಬಹುದು ಅಂತ. ಆದರೂ DK ಅವರಲ್ಲಿ ಒಂದು ಆತಂಕ ಏನಪ್ಪ ಅಂದ್ರೆ ತಮ್ಮ ಒಕ್ಕಲಿಗ ಸಮುದಾಯ ತಮ್ಮಿಂದ ದೂರ ಆಗ್ತದೇನೋ ಅನ್ನುವಂಥದ್ದು. ಯಾಕಂದ್ರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ಆದಷ್ಟು ಈ ಆಯೋಗದ ವರದಿಗಳನ್ನು ಕಾಂತರಾಜ್ ಅವ್ರದ್ದಿರಲಿ ಅಥವಾ ನಮ್ಮ ಹೆಗಡೆ ಅವ್ರದ್ದಿರಲಿ ನಂತರದವ್ರದ್ದಿರಲಿ ಇವುಗಳನ್ನು ಒಪ್ತಾ ಇಲ್ಲ, ಅದನ್ನ ಮುಂದೆ ಹಾಕ್ತಾ ಬಂದಿದ್ದು ಸಹಿತ ನಾವು ನೋಡಿದ್ದೀವಿ ಈಗಾಗಲೇ. ಆ ನೆಲೆಗಟ್ಟಿನಲ್ಲೇ ನಮ್ಮ ಸಮುದಾಯ ನಮಗೆ ವೈರಿ ಆಗ್ಬೋದೇನೋ ಭಯ ಇದ್ದರೂ ಸಹಿತ ಇವತ್ತು ಏನಾದರೂ ಒಂದು ವೇಳೆ ಅವತ್ತು ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಳ್ಳೋದು ಹೋಗಿದ್ರೆ ಇವತ್ತು ಅವರು ಉಪಮುಖ್ಯಮಂತ್ರಿನೋ ಅಥವಾ ಪಕ್ಷ ಹೊಡೆಯುವ ಕೆಲಸವನ್ನೋ ಮಾಡ್ತಿದ್ರು ಏನೋ. ಬಟ್ ಇಲ್ಲಿವರೆಗೆ ನೋಡಿದರೆ DK ಅವರಲ್ಲಿ ಪಕ್ಷ ಹೊಡೆಯೋಕ್ಕಿಂತಲೂ ಪಕ್ಷದ ಇದ್ಕೊಂಡು ಡೆವಲಪ್ ಆಗಬೇಕು ಅನ್ನೋಂಥ ಒಂದು ಮನೋಧರ್ಮದವ್ರು ಅನ್ನೋದನ್ನು ನಾವು ಕಳೆದ ಮೂರು ವರ್ಷಗಳನ್ನು ನೋಡ್ತಾ ಬಂದಿದ್ವಿ. ಇಂಥಾದರೂ ಸಹಿತ ಪಕ್ಷಕ್ಕೆ ನಿಷ್ಠೆ ನೀಡುವ ಬಂದಂಥವರು DK ಶಿವಕುಮಾರ್ ಅವರು. ಈಗ ಅವ್ರ ಮುಂದೆ ಸವಾಲು ಏನಪ್ಪ ಅಂದ್ರೆ ಸಿದ್ದರಾಮಯ್ಯರನ್ನು ಹೆಂಗೆ ಪೌರಿಸ್ಕೊಳ್ಳೋದು ಅಂತೇಳಿ. ಆ ನೆಲೆಗಟ್ಟಿನಲ್ಲೇ ಆದಷ್ಟು ಅವರು ಪ್ರಯತ್ನ ಮಾಡಿದರು ಅಹಿಂದ ಮೂಮೆಂಟನ್ನು ಅಲ್ಲೇ ಡ್ಯಾಮೇಜ್ ಮಾಡ್ಬೇಕಂತೇಳಿ. ಸತೀಶ್ ಅವ್ರ ಜೊತೆಗೆ ಒಂದಿಷ್ಟು ಗೆಳೆತನ ಮಾಡ್ಕೊಂಡ್ರು, ಮತ್ತೇನೋ ಮಾಡಿದರು. ಸತೀಶ್ ಅವ್ರನ್ನ ಬದಿಗೆ ಸರಿಸಿದ್ರು. ಅದೇ ಕಾರಣಕ್ಕೆ ಇನ್ನುಳಿದವ್ರ ಜೊತೆಗಿದ್ದಂಥ ಒಬ್ಬ ಮುಂಚೂಣಿ ಲೀಡರ್ಗಳನ್ನು ಸಹಿತ ಬದಿಗೆ ಸೇರಿಸಿದ್ರು. ಆದರೂ ಸಹಿತ ಸಿದ್ದರಾಮಯ್ಯರ ಹಠದಿಂದಾಗೆ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆದ್ರೂ ಸಹಿತ ಗಮನಾರ್ಹ. ಇದರ ಅರ್ಥ ಇಷ್ಟ ಇಲ್ಲಿ
ಏನಪ್ಪ ಅಂದ್ರೆ ಡಿ ಕೆ ಶಿ ಅವರು ಸಾಧ್ಯಷ್ಟು ಮಟ್ಟಿಗೆ ತಮ್ಮ ಸ್ವತಂತ್ರ ವ್ಯಕ್ತಿತ್ವವನ್ನು ತೋರಿಸ್ಕೋಬೇಕು, ಸ್ವತಂತ್ರವಾಗಿ ನಾನು ಆಡಳಿತ ಮಾಡಬೇಕು ಅನ್ನುವಂಥ ಗುರಿ ಹೊಂದಿದ್ರೆ, ಸಿದ್ದರಾಮಯ್ಯನವರು ನಾನು ಬಿಟ್ಟು ಕೊಟ್ಟಲ್ಲಿ ಆಗಿದ್ದಪ್ಪ ಸಿ ಎಮ್ಮು, ನಾ ಹೇಳಿದ ನಡೀಲಿ ಅನ್ನುವಂಥ ಮನೋವೃತ್ತಿಯವರಿದ್ದಾರೆ. ಹೀಗಾಗಿ ಅವರು ಇವತ್ತು ಅವ್ರು ಹೇಳಿದಂಥ ಮಿನಿಸ್ಟರ್ಶಿಪ್ ಕೊಟ್ಟಿಲ್ಲ ಕೆಲವು ಜನಕ್ಕೆ ಅನ್ನೋದು ಅವರ ಅಸಮಾಧಾನ ಇದ್ದ ಕಾರಣಕ್ಕೂ, ಜೊತೆಗೆ ಡಿ ಕೆ ಶಿ ಅವ್ರ ನಮ್ಮ ಕೈ ತಪ್ಪಿ ಹೋಗ್ತಾ ಇದ್ದಾರೆ, ಜಾರ್ತಾ ಇದ್ದಾರೆ, ಅವ್ರಿಗೆ ಕಂಟ್ರೋಲ್ ಮಾಡಬೇಕು ಅನ್ನೋ ಉದ್ದೇಶಕ್ಕೂ ಈಗ ಮತ್ತೆ ಹಿಂದದ ಒಂದು ಮೂಮೆಂಟನ್ನು ಮುಂತರ್ತಾ ಇದ್ದಾರೆ. ಈ ಹಿಂದೆ ಮೂಮೆಂಟ್ ಮುಂತರಲಿ, ಆದರೆ ಆ ಏನು ಮಾಡಿದಂಥ ಕೆಲಸಗಳಿದ್ದಾವೆ ಅದು ಅನುಷ್ಠಾನಗೊಳಿಸುವಂಥದ್ದು ಅಷ್ಟು ಮುಖ್ಯದ. ಆ ಕೆಲಸಕ್ಕೆ ಒತ್ತು ಕೊಡ್ತಾರೆ ಅನ್ನೋದು ವಿಶ್ವಾಸದ. ಬಟ್ ಆದರೆ ಡಿ ಕೆ ಶಿ ಅವರು ಎಷ್ಟು ಮಟ್ಟಿಗೆ ಅದನ್ನು ಮಾಡಬಲ್ಲರು ಅಂತೇಳಿ. ಹೀಗಾಗಿ ಈ ಅಹಿಂದ ಬಗ್ಗೆನೂ ನಿಧಾನಕ್ಕೆ ಏನಾಗ್ಲಿಕ್ಕತ್ತದಪ್ಪ ಅಂತಂದ್ರೆ ಜನರಲ್ಲೇ ನಿರಾಶೆ ಆಗ್ಲಿಕ್ಕತ್ತದ. ಇವನ್ ಹಿಂದುಳಿದ ಸಮುದಾಯದ ಸಹಿತ ನಿಧಾನಕ್ಕೆ ಇದು ಅಸಮಾಧಾನ ಉಂಟು ಮಾಡಲಿಕ್ಕತ್ತದ. ಏನಪ್ಪ ಇವರು ತಮ್ಮ ಬೇಕಾದಾಗ ಅಹಿಂದ ಉಪಯೋಗ ಮಾಡ್ತಾರೆ, ಬೇಡದ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಅನ್ನುವಂಥದ್ದು. ಈಗ ಮತ್ತೆ ಯಜೇಂದ್ರ ಅವರಂತೆ ಸತೀಶ್ ಅವರು ಭೇಟಿ ಆದಮೇಲೆ ಮತ್ತಷ್ಟೇನೋ ರಾಜಕೀಯ ಗರಿಗಿದಿರುವಂಥ ಸಿದ್ದರಾಮಯ್ಯರು ಒಂದು ಹೊಸ ರಾಜಕೀಯ ದಾಳ ಉರುಳಿಸುವಂಥ ಲೆಕ್ಕಾಚಾರ ಕಾಣ್ತಾ ಇದ್ದಾವೆ. ಆದರೆ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ? ಯಾಕಂದರೆ ಈ ಹಿಂದೆ ಏನಾಗ್ತಿತ್ತು, ಮುಖ್ಯಮಂತ್ರಿ ಸ್ವತಃ ಸಿದ್ದರಾಮಯ್ಯರಿದ್ದರು. ಈಗ ಏನದಪ್ಪ ಅಂದ್ರೆ ಮುಖ್ಯಮಂತ್ರಿ ಡಿ ಕೆ ಶಿ ಅವರು ಇದ್ದಾರೆ. ಡಿ ಕೆ ಶಿ ಅವರು ಒಪ್ಪಿದ್ರೆ ಮುಂದುವರಿಯುವಂಥದ್ದು, ಇಲ್ಲಾಂದ್ರೆ ಇಲ್ಲ ಅನ್ನುವಂಥ ಮಾತುಗಳು ಬಲಿಷ್ಠರಾಗಿದ್ದಾರೆ ಅಧಿಕಾರ ದೃಷ್ಟಿ ಇಟ್ಕೊಂಡು. ಇನ್ನು 2 ವರ್ಷ ನಂತರ ಎಲೆಕ್ಷನ್ ಆದಾಗ ಆ ಮಾತು ಬೇರೆ, ಏನಾಗ್ತದೋ ಏನಿಲ್ಲ ಆ ಮಾತು ಬೇರೆ. ಆದರೆ ಇಲೆಕ್ಷನ್ನ ಆದಾಗಿದ್ದ ಮಾತು, ಬಟ್ ಅಲ್ಲಿವರೆಗೆ ಹೇಳ್ತಾರದ್ದು ಡಿ ಕೆ ಶಿ ಅವ್ರದ್ದು ಅನ್ನೋದು ಸರಳವಾಗಿ ಕಂಡರೂ ಸಹಿತ ಇಲ್ಲಿದ್ದಂಥ ಏನು ಇವತ್ತಿಗೂ ಸಹಿತ ಭಾಳಷ್ಟು ಜನ MLAಗಳು ಸಿದ್ದರಾಮಯ್ಯ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಮುಂಬರುವ ಚುನಾವಣೆಯಲ್ಲೇ ಸಿದ್ದರಾಮಯ್ಯನವರ ಪಾತ್ರ ಭಾಳ ಪ್ರಮುಖ ಆಗಿಬಿಡ್ತದೆ ಅಂತ. ಯಾಕಂದ್ರೆ ಮಾಸ್ ಲೀಡರ್ ಅನ್ನುವಂಥವರು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಿಟ್ಟರೆ ಇಲ್ಲ. ಈ ಡಿ ಕೆ ಶಿ ಅವರು ಏನೂ ಇದ್ದರೂ ಸಹಿತ ದಕ್ಷಿಣ ಕರ್ನಾಟಕ, ಅದರ ಮುಖ್ಯ ಮೈಸೂರು ಭಾಗದಲ್ಲೇ ಪ್ರಬಲರಿರ್ಬೋದು. ಆದರೆ ಇಡೀ ಕರ್ನಾಟಕ ತುಂಬ ಹೆಸರಿದ್ದಂಥ ವ್ಯಕ್ತಿ ಕಾಂಗ್ರೆಸ್ನಲ್ಲಿ ಯಾರಿದ್ರೆ ಸಿದ್ದರಾಮಯ್ಯನವರು. ಹೀಗಾಗಿ ಸಿದ್ದರಾಮಯ್ಯರು ಇದನ್ನು ಸದುಪಯೋಗ ಮಾಡಿಕೊಂಡು ತಮ್ಮ ಕೈಗೆ ಮತ್ತೆ ಒಂದು ಅಧಿಕಾರ ಸೇಮ ಆಗ್ಬೇಕಂತಲ್ಲ, ಆದರೆ ಅಧಿಕಾರ ಸೂತ್ರ ನನ್ನ ಕಡೆಯಿಂದ ಹೋಗ್ಬೇಕು ಅನ್ನುವಂಥ ಒಂದು ಪ್ಲ್ಯಾನ್ ಮಾಡಿ ಈ ಅಹಿಂದ ಮೂಮೆಂಟ್ನ ಮತ್ತೆ ಆರಂಭ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಮತ್ತು ಈಗಾಗಲೇ ಹೇಳಿದಂಗೆ ನಿಮ್ಗೆ ಎಲ್ಲಾದರೂ ಫಂಡದ್ದೇ ಬರುವಂಥದ್ದು, ಫಂಡದ್ದಿರ್ಬೋದು, ಬೇಡ ಇವತ್ತು ಮಿನಿಸ್ಟರ್ಶಿಪ್ ಆಗಿದ್ದಾರೆ ಸತೀಶ್ ಅವರು, ಏನೋ ಅಧಿಕಾರದಲ್ಲಿದ್ದಾರೆ, ಅವರು ಸಾಹಿತ್ಯ ಹೋಗ್ಬೋದು ಅನ್ನೋದು ಮತ್ತೇನು ಪ್ಲ್ಯಾನ್ ಇರ್ಬೋದು. ಅದು ಯಾವ ರೀತಿಯಿಂದ ಏನು ಹೆಲ್ಪ್ ಮಾಡ್ಕೋಬೇಕು ಅನ್ನೋಂಥದ್ದೇನೋ ಇರ್ಬೋದು. ಒಟ್ಟಾರೆಯಾಗಿ ಮತ್ತೊಮ್ಮೆ ಈ ಅಹಿಂದದ ಧ್ವನಿ ಕೇಳಲಿಕ್ಕೆ ಶುರು ಆಗಿಬಿಟ್ಟದ. ಅದು ಯಾವ ರೂಪ ಪಡಿಬೋದು ಮುಂದಿನ ದಿನದಲ್ಲೇ, ಅದು ಡಿ ಕೆ ಶಿ ಅವರಿಗೆ ಪ್ಲಸ್ ಆಗ್ಬೋದಾ ಮೈನಸ್ ಆಗ್ಬೋದಾ. ಆದರೆ ಡಿ ಕೆ ಶಿ ಅವರು ಮಾತ್ರ ಭಾಳಷ್ಟು ಬುದ್ಧಿವಂತ ಇರೋದ್ರಿಂದ, ರಾಜಕೀಯ ಪ್ರಜ್ಞೆ ಜಾಸ್ತಿ ಇರೋದ್ರಿಂದ ಈ ಸಿದ್ದರಾಮಯ್ಯರನ್ನು ಎದುರಾಳಿಯನ್ನಾಗಿ ಮಾಡ್ಕೊಳ್ಳಿಕ್ಕಿಲ್ಲ. ಅವರು ಹೇಳಿದ ನೆಲೆಗಟ್ಟಿನಲ್ಲೇ ಸೈದ್ಧಾಂತಿಕ ಹೋಗ್ಬೋದು ಅನ್ನುವಂಥ ಮಾತುಗಳಿದ್ದಾವೆ. ಯಾಕಂದರೆ ಹೈಕಮಾಂಡ್ಗೆ ಗೊತ್ತದ ಈ ಸಿದ್ದರಾಮಯ್ಯ ಶಕ್ತಿ ಎಷ್ಟದ ರಾಜ್ಯದಲ್ಲಿ ಅಂತೇಳಿ. ಡಿ ಕೆ ಶಿ ಅವ್ರಿಗೂ ಗೊತ್ತದ, ಅವರು ಅಷ್ಟು ಸರಳವಾಗಿ ಅವ್ರನ್ನ ಎದುರು ಹಾಕೊಳ್ಳಿಕ್ಕಿಲ್ಲ ಅನ್ನುವಂಥ ಮಾತುಗಳಿದ್ದಾವೆ. ಎಲ್ಲರಲ್ಲಿ ಮತ್ತೊಮ್ಮೆ ಇದು ಅಹಿಂದದ ಕಹಳೆ ಕೇಳಿ ಬರ್ತಾ ಇದೆ. ಏನಾಗ್ಬೋದು, ಇಷ್ಟು ಫಂಕ್ಷನ್ ಆಗ್ಬೋದಾ, ಅದರಿಂದ ಏನೇನು ಇಫೆಕ್ಟ್ ಆಗ್ಬೋದು, ಅದರಿಂದ ಡಿ ಕೆ ಶಿ ಅವ್ರ ಮೇಲೆ ಪ್ರಭಾವ ಆಗ್ಬೋದಾ, ಅಥವಾ ಸೆಂಟ್ರಲ್ ಅದರ ಕೇಂದ್ರದ ಅದರಲ್ಲೂ ಮುಖ್ಯವಾಗಿ ಹೈಕಮಾಂಡ್ ಮೇಲೆ ಪ್ರಭಾವ ಆಗ್ಬೋದಾ, ನೋಡೋದು ಇದೇನಾಗ್ಬೋದು ಅಂತೇಳಿ. ಆದರೆ ಸಿದ್ದರಾಮಯ್ಯರು ಈ ಸಂದರ್ಭದಲ್ಲೇ ಅಹಿಂದ ಗಾಳ ಹಾಕ್ತಾ ಇರೋದು, ತಾವೆಲ್ಲೂ ಕಳ್ಕೊಂಡಿದ್ದನ್ನು ಪಡ್ಕೊಳ್ಳೋ ಸಲುವಾಗಿ ಸೇಮ್ಗಿರಿ ಬಿಟ್ಟು ಕೊಟ್ಟಿದ್ದಕ್ಕೆ ಅವರಿಗೆ ಮಾನಸಿಕ ತುತ್ತೂ ಇವತ್ತು ಕಾಯಿಲೆಗೆ ಎತ್ತಿರ್ಬೇಕಂತ ಅನ್ನಿಸ್ತಾ ಇದೆ. ಅದಕ್ಕಾಗಿ ಆದಷ್ಟು ಡಿ ಕೆ ಶಿ ಅವರು ಕಂಟ್ರೋಲ್ ತರೋ ಸಲುವಾಗಿ ಅಹಿಂದ ಮೂಮೆಂಟ್ ಮಾಡ್ತಾ ಇದ್ದಾರೆ ಅಂತೇಳಿ ಭಾಳ ಜನರ ಅಭಿಪ್ರಾಯ. ನಿಂದಿನ ಅಭಿಪ್ರಾಯ ಹಿಂದೂದನ ಅದು ಬೇರೆ ಅದನ್ನು ಕಾಮೆಂಟ್ ಬಾಕ್ಸ್ನಾಗ ಬರ್ತಿಳಿಸ್ರಿ, ತಿಳಿಸ್ರಿ, ಕಾಮೆಂಟ್ ಮಾಡಲಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ದೇಶತಾನೆ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ.
ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.